ಗಡುವು ಮೀರಿ ವಿಚಾರಣೆಗೆ ಗೈರಾಗಿರುವಂತಹ ತಿಮರೋಡಿಗೆ ಎರಡನೇ ನೋಟಿಸ್ ಕೊಟ್ಟಂತಹ ಪೊಲೀಸ್ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಂತಹ ಆರೋಪದಲ್ಲಿ ಕೇಸ್. ಇಂದು ತಿಮರೋಡಿ ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕಾಗಿತ್ತು. ಗಡುವು ಮೀರಿ ವಿಚಾರಣೆಗೆ ಗೈರಾದಂತಹ ತಿಮರೋಡಿಗೆ ಎರಡನೇ ನೋಟಿಸ್ ಕೊಟ್ಟಿರುವಂತಹ ಪೊಲೀಸ್ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಂತಹ ಆರೋಪದಲ್ಲಿ ಕೇಸ್. ಇಂದು ತಿಮರೋಡಿ ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಇಂದು ವಿಚಾರಣೆಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಎಂದಿದ್ದಂತಹ ತಿಮರೋಡಿ ತಮ್ಮ ಆಪ್ತರ ಮೂಲಕ ಪೊಲೀಸರಿಗೆ ತಿಮರೋಡಿ ಮನೆಗೆ ಮರಳಿ ಎರಡನೇ ನೋಟಿಸ್ ಅನ್ನು ಅಂಟಿಸಿದಂತಹ ಪೊಲೀಸರು ಸೆಪ್ಟೆಂಬರ್ 25ರಂದು ವಿಚಾರಣೆಗೆ ಹಾಜರಾಗುವಂತೆ ತಿಮರೋಡಿಗೆ ನೋಟಿಸ್ ಬಂಧನದ ಭೀತಿಯಲ್ಲಿ ತಲೆಮರೆಸಿಕೊಂಡಿರುವಂತಹ ತಿಮರೋಡಿ. ಎಸ್ ವೀಕ್ಷಕರೇ, ತಿಮರೋಡಿಗೆ ಅಕ್ರಮ ಶಸ್ತ್ರಾಸ್ತ್ರ ಏನಿದೆ ಇಟ್ಕೊಂಡಿದ್ದಾರೆ, ಆ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಒಂದು ಕೇಸ್ ದಾಖಲೆ ಆಗಿತ್ತು. ಅವರ ಮನೆಯನ್ನ ಹುಡುಕ್ಬೇಕಾದ್ರೆ ಒಂದಿಷ್ಟು ಸಾಮಗ್ರಿಗಳೆಲ್ಲ ಸಿಕ್ತು. ಆ ಒಂದು ಕಾರಣಕ್ಕಾಗಿ ಅವರ ಮೇಲೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಆರೋಪದಲ್ಲಿ ಒಂದು ಕೇಸ್ ದಾಖಲೆ ಆಗಿತ್ತು. ಈ ಕೇಸ್ಗೆ ಇವತ್ತು ವಿಚಾರಣೆಗೆ ಬನ್ನಿ ಅಂತ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು. ಸಾಹೇಬರು ಬೇರೆ ಎಲ್ಲೋ ಬ್ಯುಸಿ ಆಗಿದ್ದಾರಂತೆ. ಅವ್ರಿಗೊಂದು ಭಯ ಏನು ಅಂತಂದ್ರೆ, ಅಕ್ರಮ ಶಸ್ತ್ರಾಸ್ತ್ರ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬುರುಡೆ ಗ್ಯಾಂಗ್ನ ಪೂರ್ತಿ ಸತ್ಯ ಹೊರಗೆ ತೆಗೆದ್ಬಿಟ್ರೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ, ಒಂದು ಭಯ ಇದೆ. ಆ ಒಂದು ಕಾರಣಕ್ಕೆ ಅವ್ರು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಮೋಸ್ಟ್ಲಿ ಪಾಪ ಅನ್ಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಎರಡನೇ ನೋಟಿಸ್ ಅನ್ನ ಅವರ ಮನೆ ಬಾಗಿಲಿಗೆ ಅಂಟಿಸಿ ಬಂದಿದ್ದಾರೆ. ತಿಮರೋಡಿ ಅವರ ಆಪ್ತರು ತಿಮರೋಡಿ ಅವ್ರಿಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾನವೀಯನ್ನ ಮಾಡ್ಕೊಂಡ್ರಂತೆ. ಎಷ್ಟು ದಿನ ತಾವು ತಲೆ ಮರ್ಸ್ಕೊಂತೀರಾ ತಿಮರೋಡಿ ಅವರೇ? ಎಷ್ಟು ದಿನ ತಲೆ ಮರ್ಸ್ಕೊಂತೀರಾ? ಇವತ್ತಲ್ಲ ನಾಳೆ ಬರಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.